ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಆರೋಗ್ಯ ಸಂಸ್ಥೆಗಳಲ್ಲಿ ಒಂದಾದ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿರುವ ನೆಫ್ರೋಯೂರಾಲಜಿ ಸಂಸ್ಥೆಯು ತನ್ನದೇ ಆದ ವೈಶಿಷ್ಟ್ಯಪೂರ್ಣ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದ್ದು, ಕರ್ನಾಟಕದ ಮೂತ್ರಪಿಂಡ ಪೀಡಿತ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಿದೆ. ಹಲವಾರು ರೀತಿಯ ಸೇವೆಗಳು ರೋಗಿಗಳಿಗೆ ದೊರೆಯುತ್ತಿದ್ದು, ಬಡವರ ಪಾಲಿಗೆ ವರದಾನವಾಗಿದೆ. ರಾಜ್ಯದಾದ್ಯಂತ ಇಲ್ಲಿ ಸಾರ್ವಜನಿಕರು ಸೇವೆಯನ್ನು ಪಡೆಯುತ್ತಿದ್ದು, ಈ ಸಂಸ್ಥೆಯ ನಿರ್ದೇಶಕ ಹಾಗೂ ಪ್ರಾಧ್ಯಾಪಕರಾದ ಡಾ. ಶಿವಲಿಂಗಯ್ಯನವರು ಹಗಲಿರುಳೆನ್ನದೆ ಸಂಸ್ಥೆಗೆ ದುಡಿಯುತ್ತಿದ್ದಾರೆ. ಸಾರ್ವಜನಿಕರ ಮೇಲಿರುವ ಹಿತಾಸಕ್ತಿಗಾಗಿ ಮತ್ತು ಮೂತ್ರಪಿಂಡ ಪೀಡಿತ ರೋಗಿಗಳಿಗೆ ಹಾಗೂ ಸಮಾಜಕ್ಕೆ ತಮ್ಮ ಸಂದೇಶವನ್ನು ಈ ವಿಡಿಯೋ ಮೂಲಕ ಸಾರಿದ್ದಾರೆ. ನಮಸ್ಕಾರ ಬಂಧುಗಳೇ, ನೆಚ್ಚಿನ ನನ್ನ ಕರ್ನಾಟಕದ ಜನಸ್ಪಂದನೆಗಳೇ, ಜನಾನುಗ್ರಹಗಳೇ, ಡಾ. ಶಿವಲಿಂಗಯ್ಯ ನಿರ್ದೇಶಕರು, ನೆಫ್ರೋಯೂರಾಲಜಿ ಸಂಸ್ಥೆ ಪ್ರಾಧ್ಯಾಪಕರಾಗಿ ಸರಿಸುಮಾರು ಇದರಲ್ಲಿ ಈ ಒಂದು ಸಂಸ್ಥೆಯಲ್ಲೇ ಶುರುವಾತವಿಂದ ನಾನು ಸೇವೆ ಸಲ್ಲಿಸುತ್ತಾ ಬಂದಿರುತ್ತೇನೆ. ತಮಗೆಲ್ಲ ತಿಳಿದಿರೋ ಹಾಗೆ ಈ ಒಂದು ಸಂಸ್ಥೆ ಹೆಚ್ಚಿನ ರೀತಿಯಲ್ಲಿ ಒಂದೇ ಸೂರಿನಡಿ ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಪ್ರಾಸ್ಟೇಟ್ ಗ್ರಂಥಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳು ಕೂಡ ಒಂದೇ ಸೂರಿನಡಿ ಚಿಕಿತ್ಸೆನ ಒದಗಿಸ್ಕೊಡ್ತಾ ಇದ್ದೀವಿ. ಚಿಕಿತ್ಸೆ ತಮಗೆಲ್ಲ ತಲುಪ್ತಾ ಇದೆ ಅಂತ ಭಾವಿಸಿರ್ತೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮೂತ್ರಪಿಂಡ ಇದೇನಪ್ಪ ಅಂದರೆ ತಮಗೆ ಕಿರುಪರಿಚಯ. ಮೂತ್ರಪಿಂಡ ಅನ್ನೋದು ಎರಡು ಕಿಡ್ನಿ. ಅದು ಏನು ಮಾಡುತ್ತೆ ಅಂದರೆ ದೇಹನ ಸ್ವಚ್ಛಗೊಳಿಸೋ ರೀತಿಯಲ್ಲಿ ಅದು ಒಂದು ಫಿಲ್ಟ್ರೇಷನ್ ಮೆಕ್ಯಾನಿಸಮ್ನಲ್ಲಿ ಕೆಲಸ ಮಾಡ್ತಿರುತ್ತೆ. ಅದು ಎಷ್ಟು ನಮಗೆ ಹಾರ್ಟ್ ಮುಖ್ಯನೋ ಅಷ್ಟೇ ನಮಗೆ ಈ ಮೂತ್ರಪಿಂಡ ಕೂಡ ತುಂಬ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಎಷ್ಟೋ ಜನ ಮೂತ್ರಪಿಂಡದಲ್ಲಿ ಬಳಲಿ ಮೂತ್ರಪಿಂಡ ರೋಗಕ್ಕೆ ತುತ್ತಾಗಿ ಡಯಾಲಿಸಿಸ್ ಮಾಡಿಸ್ಕೊಂಡು ಪಡಬಾರ್ದು ಕಷ್ಟಪಡ್ತಿದ್ದಾರೆ. ಸರ್ಕಾರ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಿದೆ. ಕಿಡ್ನಿ ಕಸಿ ಮಾಡಿಸೋದಾಗಲಿ, ಡಯಾಲಿಸಿಸ್ ಸೆಂಟರ್ ಆಗಲಿ, ನಮ್ಮದೇ ಸಂಸ್ಥೆ ಕಲ್ಲಬಲ್ಲಿ ಬರ್ತಕ್ಕಂಥ 106 ದಿನಗಳಿಗೆ ನೀವು ನಂಬ್ತಿರೋ ಬಿಡ್ತಾರೆ, ಒಂದು ದಿನದಲ್ಲಿ 250 ಜನಕ್ಕೆ ನಾವು ಡಯಾಲಿಸಿಸ್ ಮಾಡ್ತಿದ್ದೇವೆ. ನಮ್ಮದು 4 ಕೇಂದ್ರಗಳಿದೆ. ಮೈಸೂರು ಕೂಡ ಸುಸಜ್ಜಿತ ಆಸ್ಪತ್ರೆ ಇದೆ. ಈ ಕಿಡ್ನಿ ಪ್ರಾಬ್ಲಮ್ ಏನಕ್ಕೆ ಬರುತ್ತಂತ ಹೇಳೋದಾದರೆ, ಅತಿ ಹೆಚ್ಚಿನ ಅಂದರೆ ಕಂಟ್ರೋಲ್ ಆಗದೆ ಇರ್ತಕ್ಕಂಥ ಡಯಾಬಿಟೀಸು, ಸಿಹಿ ಮೂತ್ರ ರೋಗ ಕಂಟ್ರೋಲ್ ಆಗದೆ ಇರೋದು, ಮತ್ತು BP ಕಂಟ್ರೋಲ್ ಮಾಡ್ಕೊಳ್ದೇ ಇರೋದು, ಅದ್ರ ಜೊತೆಗೆ 50% ವಂಶಿಕವಾಗಿರ್ಬೋದು, ಅಥವಾ ಇನ್ಯಾವುದೇ ಸ್ಟೋನ್ ಅಂದರೆ ಕಲ್ಲು ರಚನೆ ಆದದ್ದನ್ನು ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ದೇ ಇರ್ಬೋದು, ಮತ್ತು ಮೂತ್ರದೇನೇನು ಸರಿಯಾದ ರೀತಿಯಲ್ಲಿ ನೀರು ಶರೀರಕ್ಕೆ 1/3 ಭಾಗ ನೀರು ಲಭಿಸಿರೋದ್ರಿಂದ ಶರೀರದಲ್ಲಿ ಸರಿಯಾದ ರೀತಿಯಲ್ಲಿ ನೀರು ಸೇವನೆ ಆಗದೇ ಇರ್ಬೋದು. ಅದರ ಜೊತೆಗೆ ಇನ್ನೊಂದು ತಮ್ಮಲ್ಲಿ ಕಳಕಳಿಯ ಮನವಿ ಏನಂತೇನೆಂದರೆ, ಮಾನ್ಯರೇ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನರು ಸಹ 6.5 ಕೋಟಿ ಜನಗಳು ಏನು ಮಾಡ್ತಾರೆ, ಏನೋ ಒಂದು ತಲೆನೋವು ಅಂತಂದರೆ ತಕ್ಷಣವಾಗಿ ಕೌಂಟ್ರಲ್ಲಿ ಒಂದು ಮಾತ್ರೆ ಕೊಡಿ ಸ್ವಾಮಿ ಅಂತ ಹೇಳ್ತಾರೆ. ಹಳ್ಳಿಗಾಡಿನ ಜನಗಳು ಆ ಅನಾಸೀನು ಸಾರಿಡನ್ ನುಂಗೋದ್ರಿಂದ ಒಂದು ಬ್ರೂಫೆನ್ ಮಾತ್ರೆ ನನ್ನ ಸರ್ವಿಸ್ನಲ್ಲಿ 2-3 ಕಿಡ್ನಿನ ಬಲಿ ತೆಗೆದುಕೊಂಡಿದೆ. ಇದು ನಿಮ್ಮ ಗಮನಕ್ಕೆ ದಯಮಾಡಿ ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ದಂಗೆ ಯಾರು ಕೂಡ ನೋವು ನಿವಾರಕ ಔಷಧಿಗಳಾಗ್ಬೋದು ಅದನ್ನು ಇಟ್ಕೊಬೇಡಿ. ಮತ್ತು ಯಾರಲ್ಲಿ, ಯಾಕೆಂದರೆ ನಿಮಗೆಲ್ಲ ಗೊತ್ತಿರುತ್ತೆ ದಕ್ಷಿಣ ಭಾರತ ಈ ಒಂದು ಸಕ್ಕರೆ ಕಾಯಿಲೆಯ ತವರು ಮನೆ. ಸೊ ಯಾರು ಸಕ್ಕರೆ ಕಾಯಿಲೆ ಇರ್ತೀರಿ, ಯಾರು BP ಇರ್ತೀರಿ, ಬ್ಲಡ್ ಪ್ರೆಷರ್ ಇರುತ್ತೆ, ನಿಯಮಿತವಾಗಿ ಪರೀಕ್ಷಿಸ್ಕೊಳ್ಳಿ. ಅದನ್ನು ತಡೆಗಟ್ಟಿದ್ರೆ ನಾವು ಒಂದು ಮೂತ್ರಪಿಂಡ ವೈಫಲ್ಯಕ್ಕೆ ಹೋಗೋದನ್ನು ತಡೆಗಟ್ಟಬಹುದು. ಹೌದು, ಇದರ ಲಕ್ಷಣಗಳು ಎಲ್ಲ ನೀವು ಕೇಳ್ಬೋದು. ಇದೇನಂತಂದರೆ ನಿಮ್ಗೆ ಆಲೇ ತಿಳಿದಿರಂಗೆ ನಾವು ಪದೇ ಮಾಡ್ತಿರ್ತೀವಿ. ಈ ಒಂದು ವಿಷಯದಲ್ಲಿ ನಮ್ಮ ಸ್ನೇಹಿತರಾದ ಮಾಧ್ಯಮಿತರಾದ ಜನಾರ್ದನ್ ಸರ್ ಒಂದೇ ಮುಂದೆ ಬಂದು ತಮಗೆಲ್ಲ ಇದರ ಬಗ್ಗೆ ಒಂದೇನು ಎಜುಕೇಟ್ ಮಾಡ್ತಿದ್ದಾರೆ. ಸೊ ಯಾರಿಗೆ ಸುಸ್ತಾಗೋದು, ಯಾರಿಗೆ ಪದೇ ಮೂತ್ರ ಹೋಗ್ದೇ ಸ್ವಲ್ಪ ಹೋಗೋದು, ಮೂತ್ರ ಉರಿಯಕ್ಕೆ ಕಾಣಿಸ್ಕೊಳ್ಳೋದು, ಯಾರಿಗೆ ಮೂತ್ರದಲ್ಲಿ ರಕ್ತ ಹೋಗೋದು, ಯಾರಿಗೆ ಕುಣಕಾಲು ಅಂದರೆ ಕಾಲುಗಳು 2 ಪಾದದ ಮೇಲೆ ಸ್ವೆಲ್ಲಿಂಗ್ ಬರೋದು ಅಂದರೆ ಊತ ಬರೋದು, ಯಾರಿಗೆ ಹಸಿವು ಕಡಿಮೆ ಆಗೋದು, ಯಾರಿಗೆ ವಾಂತಿ ಬರೋ ಚಿಹ್ನೆ ಇರ್ಬೋದು, ಯಾರಿಗೆ ತಲೆ ಸುತ್ತಾಗ್ಬೋದು, ಇವೆಲ್ಲ ಏನಂದರೆ ಮುನ್ಸೂಚನೆ. ಈ ವ್ಯಕ್ತಿಗೆ ಈಗಿರ್ತಕ್ಕಂಥ ಕಿಡ್ನಿ ಇದನ್ನು ಡಯಾಬಿಟಿಸಿಂದ ಅಥವಾ BPಯಿಂದ ಕಿಡ್ನಿ ಹಾನಿಗೀಡಾಗ್ತಿದೆ. ಇದು ಒಂದು ಮುನ್ಸೂಚನೆ. ನಾವು ಗ್ರೇಡ್ ಮಾಡ್ಕೊಳ್ತೀವಿ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ. ಗ್ರೇಡ್ 1, ಗ್ರೇಡ್ 2ನಲ್ಲಿ ನಾವು ಜೀವನ ಶೈಲಿ ಬದಲಾಯಿಸ್ಕೊಂಡು ನಾವು ಹೆಂಗಿರ್ಬೇಕಂತ ಹಂಗಿದ್ರೆ ಈ ಆಗ್ತಕ್ಕಂಥ ಅನಾಹುತನ ನಿಜಕ್ಕೂ ತಪ್ಪಿಸ್ಬೋದು. ಅದನ್ನು ಮೀರಿ ಏನಾದರೂ ನಾವು ಮುಂದೆ ಗ್ರೇಡ್ 3, ಗ್ರೇಡ್ 4 ಅಂತ ಹೋದಾಗ ದಯಮಾಡಿ ನಾವು ಏನು ಮಾಡಲಿಕ್ಕಾಗೋದಿಲ್ಲ. ಆವಾಗಲೇ ಡಯಾಲಿಸಿಸ್ಸು ಮತ್ತೊಂದು ಮುಗ್ದೊಂದು ನಂಬಿ ಒಬ್ಬ ಫ್ಯಾಮಿಲಿಯಲ್ಲಿ, ಒಂದು ಸಂಸಾರದಲ್ಲಿ ಒಬ್ಬ ರೋಗಿ ಮೂತ್ರಪಿಂಡಕ್ಕೆ ತುತ್ತಾಯಿತು ಅಂದರೆ ಇಡೀ ಸಂಸಾರ ಬಳಲಬೇಕಾಗತ್ತೆ, ಇಡೀ ಫ್ಯಾಮಿಲಿ, ಇಡೀ ಊರೇ ಕೂಡ ಅದಕ್ಕೆ ಸಫರ್ ಪಡಬೇಕಾಗತ್ತೆ. ಕೊನೆಗೆ ಅಲ್ಟಿಮೇಟ್ಲಿ ಸ್ಟ್ರಗಲ್ ಮಾಡಿ, ಹೋರಾಟ ಮಾಡಿ, ಕೊನೆಗೆ ಇಲ್ಲ ಕಿಡ್ನಿ ಕಸಿ ಆಗಬೇಕು, ಕಿಡ್ನಿ ಕಸಿ ಆದಮೇಲೆ ಮಾತ್ರೆಗಳು ಸೇವಿಸ್ಕೊತಾ ಇರಬೇಕಾಗತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ತಾವು ಮುನ್ನೆಚ್ಚರಿಕೆಯಿಂದ ಈ ಒಂದು ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದು ಏನಂತಂದರೆ, ನಿಮ್ಮ ಸಕ್ಕರೆ ಕಾಯಿಲೆನ ಮತ್ತು BP ಕಾಯಿಲೆನ ಕಂಟ್ರೋಲ್ ಇಟ್ಕೊಳ್ಳಿ. ಕೌಂಟ್ರಲ್ಲಿ ಹೋಗಿ ನೋವು ನಿವಾರಕ ಮಾತ್ರೆ ತಗೋಬೇಡಿ.
ಅಸಡ್ಡೆ ಮಾಡಬೇಡಿ. ಸರ್ಕಾರ ತುಂಬ ರೀತಿಯಲ್ಲಿ ವೆಚ್ಚ ಮಾಡಿ ನಮ್ಮಂಥ ಆಸ್ಪತ್ರೆಗಳು ಕಟ್ಟಿ ಇದು ಮಾಡಿದ್ದಾರೆ. ಸೊ ದಯಮಾಡಿ ನಮ್ಮ ಸಂಸ್ಥೆ ಆಗ್ಬೋದು, ಮೈಸೂರು ಸಂಸ್ಥೆ ಇದೆ, ಬೇರೆ ಬೇರೆ ಬ್ರಾಂಚ್ ಇರ್ಬೋದು, ವೈದ್ಯರ ಸಲಹೆ ಪಡ್ಕೊಳ್ಳಿ. ಅದನ್ನು ಆದಷ್ಟು ಬೆಳೆಯ ಪೈರಲ್ ಬಳಕೆ ಅಂದಂಗೆ ಆದಷ್ಟು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ಅದನ್ನು ಮುಟ್ಗೋಲ್ ಮಾಡ್ಕೊಳ್ಳೋಕ್ಕೆ ನೀವು ದಯವಿಟ್ಟು ನೀವೊಂದು ಅದನ್ನು ಮನಸ್ಸಿಟ್ಕೊಂಡು ಚೆಕ್ ಮಾಡಿಸ್ಕೊಳ್ಳಿ, ಕಂಟ್ರೋಲ್ ಇಟ್ಕೊಳ್ಳಿ, ಜೀವನ ಶೈಲಿ ಬದಲಾಯಿಸ್ಕೊಳ್ಳಿ. ಅತಿಯಾದ ಮದ್ಯಪಾನ, ಅತಿಯಾದ ಧೂಮಪಾನ ಎಲ್ಲ ನೀವು ಅವಾಯ್ಡ್ ಮಾಡ್ತೀರ ಅಂತೇಳಿ ನಾನು ನಂಬಿರ್ತೇನೆ. ಇದಕ್ಕೆ ತುತ್ತಾಗ್ದಂಗೆ ಎನಿ ಟೈಮ್ ಯಾವುದೇ ಇದಾದರೂ 24x7 ಈ ವಾಹಿನಿ ಮುಖಾಂತರ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಳ್ತೀನಿ. ನಾವು ಸದಾ ಸಿದ್ಧ, ಸರ್ಕಾರ ನಿಮ್ಮ ಜೊತೆಗಿರುತ್ತೆ, ನಮ್ಮ ವೈದ್ಯ ತಂಡ ನಿಮ್ಮ ಜೊತೆಗಿರುತ್ತೆ. ಇದನ್ನು ಆಗೋದನ್ನು ಅವಾಯ್ಡ್ ಮಾಡೋಣ. ಆದಮೇಲೆ ಇದ್ದವರು ಕೂಡ ಯೋಚನೆ ಮಾಡಬೇಡಿ. ಕಿಡ್ನಿ ಕಸಿ ಅಂಥದ್ದು ಏನು ಫ್ರೀಯಾಗೆ ಉಚಿತವಾಗಿ ಕಿಡ್ನಿ ಕಸಿ ಆಗುತ್ತೆ. ಈಗ ಇದೇ ಜೊತೆಗೆ ಆಗಲೇ ಹೇಳಿದೆ ತಮಗೆ, ಈ ಮಾಹೆ ಆಗಸ್ಟ್ ಮಾಹೆ ಪ್ರಪಂಚದ ಅಂಗಾಂಗ ದಾನದ್ದು. ಹಾಗಾಗಿ ಯಾರು ತಮಗೆ ಇಚ್ಛೆ ಉಳ್ತಿರೋ ಅಂಗಾಂಗ ಪ್ಲೆಡ್ಜ್ ಮಾಡೋಕ್ಕೆ ಅಂದರೆ ಏನು ಡೊನೇಷನ್ ಮಾಡ್ತೇನೆ ಅಂತೇಳಿ ತಾವು ನೋಂದಾಯಿಸ್ಕೊಳ್ಳಿ. ಇನ್ನೊಬ್ಬರಿಗೆ ನಿಮ್ಮ ಅಂಗ ನೀವು ಇದಾದಾಗ, ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಮತ್ತೊಂದು ಮುಗ್ದೊಂದು ಆಗೋದು ಬೇಡ. ಹಂಗಾದಾಗ ಇನ್ನೊಬ್ಬರಿಗೆ ಅದು ಲೈಫ್ ಕೊಡಲಿ, ಅದಕ್ಕೆ ಜೀವನ ಕೊಡಲಿ ಅಂತ ಈ ಮೂಲಕ ಈ ಒಂದು ಮಾಹೆಯ ಒಂದು ಮಹತ್ವ ತಿಳಿಸುತ್ತಾ ನಾನು 2 ಮಾತು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.